ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 20ನೇ ಪ್ರಶ್ನೆ ಭಾರತದ ಮತ ಪ್ರವರ್ತಕರು ಎಂಬಂತಹ ಚಾಪ್ಟರ್ ಇಂದ ಮಧ್ವಾಚಾರ್ಯರ ಬೋಧನೆಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಮಧ್ವಾಚಾರ್ಯರು ದ್ವೈತ ಶಾಸ್ತ್ರವನ್ನ ಪ್ರತಿಪಾದಿಸಿದಂತವ್ರು. ದ್ವೈತ ಅಂತಂದ್ರೆ ಮಾನವ ಆತ್ಮ ಮತ್ತು ದೈವಿಕ ಆತ್ಮ ಎರಡು ಪ್ರತ್ಯೇಕ ಎಂದು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು. ತಮ್ಮ ತತ್ವಶಾಸ್ತ್ರವನ್ನ ಪ್ರಚಾರ ಮಾಡುವ ಸಲುವಾಗಿ ಮಧ್ವಾಚಾರ್ಯರು ವಿವಿಧ ಸ್ಥಳಗಳಿಗೆ ಪ್ರಯಾಣ ಬೆಳೆಸಿದರು ಮತ್ತು ಚರ್ಚೆಗಳಲ್ಲಿ ಕೂಡ ಭಾಗವಹಿಸ್ತಾರೆ. ಗೋಪಿಚಂದನ ಎಂಬ ಹೆಸರಿನ ಗುಡ್ಡದಲ್ಲಿ ಅಡಗಿದ್ದಂತಹ ಶ್ರೀಕೃಷ್ಣನ ವಿಗ್ರಹವನ್ನ ತಂದು ಉಡುಪಿಯಲ್ಲಿ ಪ್ರತಿಷ್ಠಾಪಿಸ್ತಾರೆ. ಶ್ರೀಕೃಷ್ಣನ ವಿಗ್ರಹಕ್ಕೆ ನಿಯಮಿತ ಪೂಜೆಯನ್ನು ಸಕ್ರಿಯಗೊಳಿಸಲು ಅವರು ಯತಿಗಳನ್ನು ಕೂಡ ನಿಯೋಜಿಸ್ತಾರೆ. ನಂತರ ಇವೇ ಅಷ್ಟಮಠಗಳು ಎಂದು ಕರೆಯಲ್ಪಡುವ 8 ಮಠಗಳಾಗಿ ಉಡುಪಿಯಲ್ಲಿ ಸ್ಥಾಪಿತವಾಗಿವೆ. ಓಕೆ, ಮಧ್ವಾಚಾರ್ಯರ ಪ್ರಕಾರ ಜಗತ್ತು ಮಾಯೆ ಅಥವಾ ಭ್ರಮೆ ಅಲ್ಲ, ಅದು ಪರಮಾತ್ಮ ಅಥವಾ ದೈವಿಕ ಆತ್ಮದಷ್ಟೇ ಸತ್ಯ. ಇವುಗಳ ನಡುವೆ ದೈವಿಕ ಆತ್ಮವು ಸ್ವತಂತ್ರವಾಗಿದೆ ಮತ್ತು ಉಳಿದ ಪ್ರಪಂಚವು ಭ್ರಮೆಯಾಗಿದೆ ಎಂಬಂಥದ್ದು. ದೈವಿಕ ಆತ್ಮ ಮತ್ತು ಮಾನವ ಆತ್ಮವು ಭಗವಂತನ ಮತ್ತು ಸೇವಕರ ಸಂಬಂಧವನ್ನ ಹೊಂದಿದೆ. ಭಗವಾನ್ ವಿಷ್ಣು ಅಥವಾ ನಾರಾಯಣನೊಬ್ಬನೇ ಸರ್ವೋಚ್ಚ ಎಂದು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು. ವಿಷ್ಣುವಿನ ಆರಾಧನೆಯು ಮಾನವ ಆತ್ಮವನ್ನ ಉನ್ನತೀಕರಿಸುತ್ತದೆ ಮತ್ತು ಮೋಕ್ಷವನ್ನ ಪಡೆಯಲು ಅನುವು ಮಾಡಿಕೊಡುತ್ತದೆ ಎಂದು ಮಧ್ವಾಚಾರ್ಯರು ಪ್ರತಿಪಾದಿಸಿದರು. ಓಕೆನಾ? ಇವರು ಬರೆದಂತಹ ಕೃತಿಗಳು ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯ, ವಿಷ್ಣು ತತ್ವ ನಿರ್ಣಯ, ಭಾಗವತ ತಾತ್ಪರ್ಯ ನಿರ್ಣಯ, ಸೂತ್ರ ಭಾಷ್ಯ, ಮಾಯವಾದ ಖಂಡನ ಮುಂತಾದವು. ಓಕೆ, ಥ್ಯಾಂಕ್ ಯು.